ಕೊನೆಗೂ ಬಿಗ್ ಮನಿಯಿಂದ ಐಶ್ವರ್ಯ ಔಟ್. ಐಶ್ವರ್ಯಗೆ ಹೋಗಿ ಬಾ ಮಗಳೇ ಎಂದ ಬಿಗ್ ಬಾಸ್. ಐಶ್ವರ್ಯಗೆ ಬಿಗ್ ಬಾಸ್ ಸ್ಪೆಷಲ್ ಎಕ್ಸಿಟ್. ಗಳಗಳನೆ ಕಣ್ಣೀರಿಟ್ಟ ಐಶ್ವರ್ಯ ಸಿಂಧೋಗಿ. ನಮಸ್ಕಾರ ವೀಕ್ಷಕರೇ, BN TV ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ಇನ್ನೇನು 100ನೇ ದಿನಕ್ಕೆ ಹತ್ತಿರ ಆಗ್ತಿದೆ. ಕೊನೆಗೂ ಈ ಬಾರಿ ಐಶ್ವರ್ಯಳ ಬಿಗ್ ಬಾಸ್ ಜರ್ನಿ ಎಂಡ್ ಆಗಿದೆ. ಐಶ್ವರ್ಯ ಎಲಿಮಿನೇಟ್ ಆಗಿರೋದು ಒಳಗಿರೋ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಶಾಕ್ ಆಗಿದೆ. ಹಾಗಾದ್ರೆ ಐಶ್ವರ್ಯಳನ್ನ ಬಿಗ್ ಬಾಸ್ ಹೇಗೆ ಕಳಿಸಿಕೊಟ್ರು ಗೊತ್ತಾ? ಅವರ ಸ್ಪೆಷಲ್ ಎಕ್ಸಿಟ್ ಹೇಗಿತ್ತು ಗೊತ್ತಾ? ನೀವೇ ನೋಡಿ. ಐಶ್ವರ್ಯ ಎಲಿಮಿನೇಷನ್ಗೆ ಬಂದಾಗಲೇ ಬಿಗ್ ಮನಿಗೆಲ್ಲ ಒಂದು ರೀತಿ ಶಾಕ್ ಆಗಿತ್ತು. ಆದ್ರೆ ಇದೀಗ ಬಿಗ್ ಬಾಸ್ ಮನೆಯಿಂದ ಐಶ್ವರ್ಯ ಸಿಂಧೋಗಿ ಎಲಿಮಿನೇಟ್ ಆಗಿರೋದು ಬಿಗ್ ಬಾಸ್ ವ್ಯೂವರ್ಸ್ಗೆ ಒಂದು ರೀತಿ ಬೇಜಾರಾಗಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ ಟೈಮ್ನಲ್ಲೇ ಐಶ್ವರ್ಯ ಬಿಗ್ ಮನೆಯಿಂದ ಹೊರಗೆ ಬಂದ್ರು. ಈ ವೇಳೆ ಐಶ್ವರ್ಯ ಬಿಕ್ಕಿ ಹತ್ತಿದ್ದಾರೆ. ಬಿಗ್ ಮಂದಿ ಕೂಡ ಐಶ್ವರ್ಯಳನ್ನ ಕಳುಹಿಸಿಕೊಡಲಾಗದೆ ಭಾವುಕರಾಗಿದ್ದಾರೆ. ಅಂದಾಗೆ ಈ ವಾರದ ಎಲಿಮಿನೇಷನ್ ಒಂದು ರೀತಿ ಸ್ಪೆಷಲ್ ಆಗಿತ್ತು. ನೋಡುಗರು ಕೂಡ ತುಂಬಾ ಫೀಲ್ ಆಯ್ತು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದೆ. ಯಾಕಂದ್ರೆ ಐಶ್ವರ್ಯಳನ್ನ ಬಿಗ್ ಬಾಸ್ ಮಗಳನ್ನು ಕಳಿಸಿಕೊಡುವ ರೀತಿಯಲ್ಲಿ ಸೆಂಡ್ ಆಫ್ ಮಾಡಿದ್ರು. ಈ ರೀತಿಯ ಎಕ್ಸಿಟ್ ಈ ಹಿಂದೆ ಯಾರಿಗೂ ಆಗಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಹೌದು, ಐಶ್ವರ್ಯಳಿಗೆ ಬಿಗ್ ಬಾಸ್ ಹೋಗಿ ಬಾ ಮಗಳೇ, ತವರು ಮನೆ ಬಿಟ್ಟು ಜೀವನ ಕಟ್ಟಿಕೊಳ್ಳೋಕೆ ಹೋಗ್ತಿದ್ಯಾ ಅಂದ್ರು. ಹೀಗಾಗಿ ಐಶ್ವರ್ಯ ಹೊರಗೆ ಬಂದಿರೋದು ಎಮೋಷನಲ್ ಆಗಿ ಜನರನ್ನ ಫೀಲ್ ಮಾಡಿದೆ. ಈ ಬಾರಿ 10 ಕಂಟೆಸ್ಟೆಂಟ್ಗಳಲ್ಲಿ 8 ಜನ ನಾಮಿನೇಟ್ ಆಗಿದ್ರು. ಭವ್ಯ ಮತ್ತು ರಜತ್ ಮಾತ್ರ ಸೇಫ್ ಆಗಿದ್ರು. ಮಂಜು, ಗೌತಮಿ, ಧನ್ರಾಜ್, ಹನುಮಂತು, ಚೈತ್ರ, ಮೋಕ್ಷಿತಾ ಹೀಗೆ ಎಲ್ಲರ ಮೇಲೂ ಎಲಿಮಿನೇಷನ್ ತೂಗುಗತ್ತಿ ಇತ್ತು. ಈ ವೀಕ್ ಅಂದ್ರೆ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ನಲ್ಲಿ ಧನ್ರಾಜ್ ಹಾಗೂ ಹನುಮಂತು ಬಚಾವಾಗಿದ್ರು. ಈ ವಾರ ಧನ್ರಾಜ್ಗೆ ಕಿಚ್ಚನ ಚಪ್ಪಾಳೆ, ಹನುಮಂತಿಗೆ ಕಳೆಪಟ್ಟ ಸಿಕ್ಕಿತ್ತು. ಹೀಗಾಗಿ ಈ ವಾರವೂ ಚೈತ್ರ ಎಲಿಮಿನೇಷನ್ ನಿಂದ ಬಚಾವಾಗಿ ಐಶ್ವರ್ಯ ಹೊರ ಬಂದಿದ್ದಾರೆ. ಒಟ್ನಲ್ಲಿ ತುಂಬಾ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಿರೋದು ಕರ್ನಾಟಕ ಜನರಿಗೆ ಅಚ್ಚರಿ ಮೂಡಿಸಿರೋದಂತೂ ಸುಳ್ಳಲ್ಲ. ಅದೇನೇ ಇರ್ಲಿ, ಐಶ್ವರ್ಯ ಆಚೆ ಬಂದಿರೋದು ಮಾತ್ರ ಫ್ಯಾನ್ಸ್ಗಳಿಗೆ ಬೇಸರ ತಂದಿರೋದಂತೂ ಸತ್ಯ. ನೋಡ್ತಾ ಇರಿ BN TV ಕನ್ನಡ, ಇದು ನಿಮ್ಮದೇ ಧ್ವನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.